ಮೋಹಿನಿ ಜೊತೆ ಮಾತಾಡೋದು ಚೆನ್ನಾಗಿರೋದು ನೋಡಿ ತನ್ವಿ ಬರ್ತಾಳೆ ನನ್ನ ತಪ್ಪಾಯಿತು ಅಂತ ಕೇಳ್ಕೊಳ್ತಾಳೆ ಅಂತ ಅಂದ್ಕೊಂಡೆ. ಅವಳೇನು ತಲೆ ಕೆಡಿಸ್ಕೊಳ್ಳೋ ಥರನೇ ಕಾಣಿಸ್ತಾ ಇಲ್ಲ. ನಗಾಡ್ತಾಳೆ, ನಗ್ತಾಳೆ, ಅವಳೇನೋ ಟೆನ್ಷನ್ನೇ ತಗೊಳ್ಳಲ್ಲ, ಆ ಥರ ಇದ್ದಾಳೆ ತನ್ವಿ. ನೋಡ್ತಾ ಇದ್ದೀನಿ, ಒಬ್ಸರ್ವ್ ಮಾಡ್ತಾ ಇದ್ದೀನಿ. ಏನಾದ್ರೂ ನಾನು ಮೋಹಿನಿ ಜೊತೆ ಚೆನ್ನಾಗಿರೋದು ನೋಡಿ ಅವಳಿಗೇನಾದ್ರೂ ಮನಸ್ಸಿಗೆ ಏನಾದರೂ ಸ್ವಲ್ಪ ಬೇಜಾರಾಗೈತೆ ಅಂತ ನಾನು ಅಂದ್ಕೊಂಡೆ. ಆದರೆ ಅವಳಿಗೆ ಏನೂ ಅನ್ನಿಸ್ತಾ ಇಲ್ಲ. ಹ್ಞೂ, ಇನ್ನು ಒಳ್ಳೇದೇ ಆಯಿತು ಅನ್ನೋ ಥರ ನಗಾಡ್ಕೊಂಡು ಹೆಂಗೆ ಅವಳೇ ನೋಡು. ನಾನು ಒಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾಕೋ ತನ್ವಿ ನೆಟ್ಟಗಾಗಂಗೆ ಕಾಮಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಏನು ಮಾಡೋದು? ಅವಳಿನ್ನ ಸರಿ ಹೋಗ್ತಾಳೆ ಹೆಂಗು ಏನು ಅಂತ ಅನ್ನಿಸ್ತೈತೆ ನನಗೆ. ನನಗೆ ಇವಾಗ ಇವಾಗ ಮೋಹಿನಿನೇ ಸೆಟಪ್ ಮಾಡ್ಕೊಂಡ್ರೆ ಒಳ್ಳೇದಾ? ನೋಡು ತನ್ವಿ ಸ್ವಲ್ಪನೂ ಅವಳು ಬೇಜಾರು ಮಾಡ್ಕೊಂಡವಳಪ್ಪ, ಅವಳ ಮುಖದಲ್ಲಿ ಬೇಜಾರು ಐತಪ್ಪ ಅನ್ನೋ ಥರನೇ ಕಾಣಿಸ್ತಾ ಇಲ್ಲ. ಯಾಕಪ್ಪ ಇಲ್ಲಿ ನಿಂತ್ಕೊಂಡಿದ್ಯಾ? ಯಾಕೂ ಇಲ್ಲ, ಸುಮ್ಮನೆ ನಿಂತ್ಕೊಂಡೆ. ಸ್ವಲ್ಪ ತಣ್ಣದಿತ್ತಲ್ಲ, ಮರ ಗಿಡಗಳೆಲ್ಲ ಇದ್ವಲ್ಲ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡೆ ಆಂಟಿ. ಚೆನ್ನಾಗಾದ್ಲಾ ಮೋಹಿನಿ? ಎದ್ಲಾ? ಎದ್ದವಳಪ್ಪ. ಉರಿ 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 ಆಗ್ತೈತೆ ಕಣಮ್ಮ ಅಂತಾಳ. ಅದಕ್ಕೆ ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ವಿ. ಚೆನ್ನಾಗಿ ಆಗವಳೆ. ಬಾ. ಬಂದೆ ನಡಿ ಆಂಟಿ, ಬಂದೆ ನಡೀರಿ. ಸುಮ್ಮನೆ ಈ ಮೋಹಿನಿನೇ ಸೆಟಪ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ನಿಸ್ತೈತೆ. ಈ ಮೋಹಿನಿನೇ ಏನಾದರೂ ಮಾಡಿ ಹಿಂಗೆ ನಾಟಕ ಆಡ್ತಾ 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 ನಿಜವಾಗ್ಲೂ ನನ್ನ ಕಡ್ಲಿಕ್ಕೆ ಉಳಿಸ್ಕೊಂಡ್ರೆ ಒಳ್ಳೇದು. ಈ ತನ್ವಿಯನ್ನು ನೆಟ್ಟಗಾಗಂಗೆ ಕಾಣಿಸ್ತಾ ಇಲ್ಲ ನನಗೆ. ಏನು ಮಾಡೋದು ಮತ್ತೆ? ನಾನಂತೂ ಇಷ್ಟು ದಿನ ಸಿಂಗಲ್ ಅನ್ನಂಗಿದ್ದೆ. ಇವಾಗಲೂ ಸಿಂಗಲ್ ಆಗಿ ಇರಬೇಕು ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳ್ರಿ? ನಾನು ಮದುವೆ ಆಗಿ ಚೆನ್ನಾಗಿರ್ಬೇಕು ಅಂತ ನಾನು ಏನೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದರೆ ಇವಾಗ ಹಿಂಗಾಗಿರೋದ್ರಿಂದ ಮತ್ತೆ ಇನ್ನು ನಾನು ಎಲ್ಲಾದರೂ ಹುಡುಕಿ ಹಾಕ್ತೀನಿ ಅನ್ನೋದಾದರೆ ಸುಳ್ಳು. ನಾನು ಯೋಚನೆ ಮಾಡ್ತಾ ಇರೋದು ನನಗೆ ಸರಿ ಹೇಗೆ ಅಂತ ಅನ್ನಿಸ್ತಾ ಐತೆ. ಯಾಕಂದರೆ ನನಗಿವಾಗ ಮೋಹಿನಿ ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಆಗವಳೆ, ಸ್ವಲ್ಪ ನನ್ನ ದಾರಿಗೆ ಬರ್ತವಳೆ. ಮೋಹಿನಿಗೆ ನನ್ನ ಮೇಲೆ ಸ್ವಲ್ಪ ಇಷ್ಟನೂ ಐತೆ ಅಂತ ಅನ್ನಿಸ್ತಾ ಐತೆ. ನೋಡ ಹೋಗ್ತಾ 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 ಈ ತನ್ವಿ ಏನಾದರೂ ಸರಿ ಹೋದರೆ ಚೆನ್ನಾಗಿರ್ತೀನಿ. ನನಗೆ ತನ್ವಿ ಜೊತೆ ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ. ಆದರೆ ಅವಳು ಏನು ನಾನು ಹೇಳಿದ್ದಕ್ಕೆ ಒಪ್ಕೊಳ್ತಾ ಇಲ್ಲ. ಏನು ಮಾಡೋದು? ಮೋಹಿನಿನ ಸೆಟಪ್ ಮಾಡ್ಕೊಂತೀನಿ, ನೋಡೋಣ ಏನಾಗುತ್ತೆ ಅಂತ. ಸ್ವಲ್ಪ ದಿನ ನೋಡಿದ್ರೆ ಸುಧಾರಿಸಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ದಿನ ನೋಡೋಣ, ನಿಧಾನ ಆದರೂ ಪರವಾಗಿಲ್ಲ. ನೋಡ್ತೀನಿ, ಇನ್ನೊಂದೆರಡು ದಿವಸ ನೋಡ್ಬಿಟ್ಟು ಆಮೇಲೆ ಅದೇನು ತೀರ್ಮಾನ ಮಾಡ್ಕೋಬೇಕು ಅದನ್ನು ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಏನು ಮಾಡೋದು? ಪಾಪ ಇವತ್ತೇ ಬೋರ್ ಹಾಕಿಸ್ತಾ ಇದ್ದಾರೆ, ಕಾಲು ಬೇರೆ ನೋವಾಗ್ಬಿಟ್ಟೈತಿ. ಹಾಸ್ಪಿಟಲ್ಗೆ ಹೋಗಿ ಬಂದವ್ರೆ. ಮಾತಾಡ್ಸೋಣ ಮೋಹಿನಿನ, ಸ್ವಲ್ಪ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು. ಜಾಸ್ತಿ ಹೋಗ್ಬೇಡ್ರಿ ಕಣಮ್ಮ, ಇನ್ಮೇಲಿಂದಾನ ಹೋಗ್ಬೇಡ್ರಿ. ನಾನು ಕೇಳಿರಿ, ನಾವೇನು ಮಾಡೋಣ? ನಾವೇನು ಮಾಡಿಲ್ಲ ಅಂತ ಹೇಳ್ತಾರೆ. ಅಮ್ಮ ದೇವ್ರೆ, ನನಗಂತೂ ನೆನೆಸ್ಕೊಂಡ್ರೆ ಭಯವಾಗುತ್ತೆ. ಆ ಕಾಲಕ್ಕೆ ಸೂಚ್ಕೊಂಡಿರೋ ಸೂಜಿಗಳು ನೋಡ್ಬಿಟ್ರೆ ತುಂಬ ಬೇಜಾರಾಗೋದು. ಪಾಪ 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 ಹೆಂಗಾಗ್ಬಿಟ್ಟಿತ್ತು ಅಂತ ಅನಿಸುತ್ತೆ ನೋಡು. ಹೆಂಗೋ ಅದ್ಲಾಗೆ ಬಿಡು. ಎಲ್ಲ ಬ್ಯಾಂಡೇಜ್ ಹಾಕವ್ರೆ, ಬ್ಯಾಂಡೇಜ್ ಹಾಕಿರೋದಕ್ಕೆ ವಾಸಿ ಆಗುತ್ತೆ. ಏನು ನೋವಿರಲ್ಲ. ಇವತ್ತು ಒಂದು ದಿವಸ ಅಷ್ಟೇ. ಖಾಲಿ ಸುಚ್ಕೊಳ್ಳೋದೆಲ್ಲನೂ ಹೋಗ್ಲಿ, ಸ್ವಿಚ್ ಬಾರೋ ಜಾಗಕ್ಕೆಲ್ಲ ಸ್ವಿಚ್ ಬಿಡ್ತಲ್ಲ, ಅದೇ ಒಂಥರ ಭಯ. ಅದೇ ಒಂಥರ ಬೇಜಾರು. ಖಾಲಿ ಸುಚ್ಕೊಂಡ್ರೆ ಹೆಂಗೋ ಬಿಡತ್ತೆ ಅನ್ಬೋದು. ನಾವು ಕೂತ್ಕೊಂಡಿದ್ಕೆ ಸರಿಯಾಗಿ ಅಯ್ಯೋ ಹೆಂಗೆ ಸುಚ್ಕೊಳ್ತು ಗೊತ್ತಾ? ಹೇಳ್ಬಾರ್ದು ಬಿಡಮ್ಮ ಅದನ್ನ. ತುಂಬ ಬೇಜಾರಾಯಿತು ನೋಡು. ಓಡಾಡಿದ್ರೆ ಜಾಗನೆಲ್ಲ ನಾವೇನೇನು ಕೊತ್ಕೊಂಡು ಹೋಗ್ತಿದ್ವಾ? ಹೆಂಗಿದ್ ಮಾಡ್ತಾಳಪ್ಪ. ಅದೃಷ್ಟ ಏನೋ ಮಾಡವಳೆ ಕಣಮ್ಮ, ಓಡಾಡ್ಕೊಂಡು ಬರ್ತಾಳೆ ಅಂತ. ಓಡಾಡ್ಬೇಡ ಅಂತ ಹೇಳಿದ್ಲ, ಅದಕ್ಕೆ ನಾನು ಲಾಸಿ ಓಡಾಡೋದಕ್ಕೆ ಮಾಡಿದ್ಲು. ಮೋಹಿನಿ ವಾಸನ ಸ್ವಲ್ಪ? ಪರವಾಗಿಲ್ಲ. ಸ್ವಲ್ಪ ನೋವೆಲ್ಲ ಕಡಿಮೆ ಆಗೈತೆ, ಪರವಾಗಿಲ್ಲ. ಹೋಗತ್ತ. ನಾನು ನಮ್ಮ ಅಮ್ಮನಿಗೆ ಹೇಳ್ದೆ, ಬೇಡ ಕಣಮ್ಮನಿ ಅಲ್ಲಿ ಆಶಿ ಹೋಗೋದು ನೋಡಿ, ನಮ್ಮ ಹೊಲ್ದಾಗ ಸೀದಾ ದಾರಿ ಐತಿ, ದಾರಿ ಗುಂಟೆ ಹೋಗೋಣ ಅಂತಂತ ಹೇಳ್ದೆ. ಇಲ್ಲ ಬಾರಪ್ಪ, ಇಲ್ಲ ಸಿನೆ ಹೋಗೋಣ ಅಂತ ಕರ್ಕೊಂಡು ಹೋತು. ಹೋಗತ್ಲ ಎತ್ಲಾಕೆ ಎದ್ದೋಗಿದ್ವೋ ಏನೋ ಅಮ್ಮಂಗೆ ಆಗ್ತೈತಿ. ಅಯ್ಯೋ ಅಷ್ಟಿಷ್ಟು ನೋವಾಗಲ್ಲ, ಕಾಲು ಊರಕ್ಕಾಗಲ್ಲ ಹಂಗೇನಿ. ಹಂಗೆ ನೋವಾಗುತ್ತೆ. ಏನು ಮಾಡೋದ ಏನೋ. ಏಪ್ಪ ಸಖತ್ತು ನೋವಾಗ್ಬಿಟ್ಟೈತೆ ಕಾಲಿಗೆ. ಅಂಗಾಲು ಸಖತ್ ನೋವಾಗೈತಿ. ನೋವಿರುತ್ತೆ ಅಷ್ಟೇ, ಆಮೇಲೆ ನಾಳೆಗೆ ಸರಿ ಹೋಗುತ್ತೆ ಬಿಡಿ. ಅದೆಲ್ಲ ಯಾವ್ದು ಅಡ್ಡಿ ಇದತ್ತು ಏನಾಗಲ್ಲ. ಅದೆಲ್ಲ ಏನು ಸಣ್ಣ ಸಣ್ಣದೆಲ್ಲನ ಏನಾಗಲ್ಲ. ಬಾರ್ದು ಅನ್ಸುತ್ತೆ. ನೋಡೋಣ ಅದೇನು ಮಾಡ್ತಾಳೆ. ಹಿಂಗೆಲ್ಲ ಮಾಡ್ತಾಳೆ ಅಂತಂದ್ರೆ ನಾವಂತೂ ಬಿಡಬಾರ್ದು ಕಣಮ್ಮ. ಅಲ್ಲಾಸಿನೇ ಹೋಗ್ಬೇಕು. ಅವ ಅದೃಷ್ಟ ಏನು ಮಾಡ್ತಾಳೆ, ಭಾರಿ ಇದ್ದಾಳೆ. ಮತ್ತೆ ಅವ್ರು ಹಿಂಗೆ ಮಾಡಿದ್ರು ಅಂತ ಸುಮ್ಮನೆ ಆಗ್ಬಿಡ್ಬಾರ್ದು. ಅಲಸಿನೇ ಹೋಗ್ಬೇಕು. ನೋಡೋಣ ಅದೆಲ್ಲ. ಒಂದು ಕಂಪ್ಲೇಂಟ್ ಮಾಡೋಣ ಬಿಡು. ನೋಡು ಇವಾಗ ಹೋಗ್ಬಿಟ್ಟು, ನೋಡ್ರಿ ಹೊಲದಲ್ಲಿ ಜಮೀನಲ್ಲಿ ನಮ್ಗೆ ಓಡಾಡೋದಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ, ಇಲ್ಲ ಹಸಿ ಓಡಾಡಬೇಡಿ ಅಂತೇಳಿ ನಮಗೆ ಅವರು ತಕರಾರು ಮಾಡ್ತಾ ಇದ್ದಾರೆ ಅಂತ ಒಂದು ಅರ್ಜಿ ಕೊಟ್ಬಿಟ್ರೆ ಏನಿಲ್ಲ.
ಅದೇನು ಅರ್ಜಿ ಕೊಡೋಣ ಬಿಡು, ತಹಶೀಲ್ದಾರ್ಗೆ ಹೋಗ್ಬಿಟ್ಟು ಅರ್ಜಿ ಕೊಟ್ಬಿಟ್ರೆ ಅದೆಲ್ಲ ಬಂದು ಅದೇನು ನೋಡಿ ಅವರು ಬಗೆಹರಿಸ್ತಾರೆ. ಅವ್ರೇನಿಲ್ಲ ಮತ್ತೆ ಚೆನ್ನಾಗಿ ಬೊಯ್ದಾಗ್ಬಿಡ್ತಾರೆ. ಯಾರು ಜಮೀನಲ್ಲಿ ಓಡಾಡಬಾರ್ದು ಅಂತ ಹೇಳಂಗಿಲ್ಲ ಅಮ್ಮ ಅಂತ ಹೇಳಿ ಬೊಯ್ದು ಬಿಡ್ತಾರೆ. ಕಾನೂನು ಐತೆ. ಯಾರು ಬೇಕಾದ್ರೂ ಯಾರ ಜಮೀನಲ್ಲಿ ಯಾರು ಬೇಕಾದ್ರೂ ಓಡಾಡ್ಬೋದು ಕಾನೂನು ಪ್ರಕಾರ ಹೋದ್ರೆ ಅವ್ರದ್ದೇ ತಪ್ಪು. ನೋಡಪ್ಪ, ಹಂಗೆಲ್ಲ ರೂಲ್ಸ್ ಐತೆ ಅಂದಮೇಲೆ ಇವ್ರು ಯಾಕೆ ಹಿಂಗೆ ಮಾಡಬೇಕು? ಅಯ್ಯೋ ನಮ್ಮದು ತಮ್ಮದು ಅಂತ ಯಪ್ಪ ಹೇಳು. ಏನು ಜನಗಳು ಏನೋ ಅಪ್ಪ. ಅದಕ್ಕೆ ಮತ್ತೆ ಇಂಥ ಮಳೆ ಬೆಳೆಗಳಾಗಿರೋದು. ಹಿಂಗೆ ಒಬ್ರು ಹೊಲ್ದಾಗ ಒಬ್ರು ಓಡಾಡಿದ ತಕ್ಷಣ ಹಿಂಗೆ ಗಿಣಿ ಮಾಡಿಕೊಂಡು ಇಂಥವೆಲ್ಲ ಇದು ಮಾಡೋದಕ್ಕೆ ಮತ್ತೆ ಹಿಂಗೆ ಮಳೆ ನಿಂತು ಹೋಗಿರೋದು. ಮಳೆ ಯಾಕೆ ಬರ್ತಾ ಇಲ್ಲ ಹೇಳು? ಇದಕ್ಕೇನೆ. ಈ ಜನಗಳೆಲ್ಲ ಹಿಂಗೆ ಒಬ್ರಿಗೊಬ್ರು ಹಿಂಗೆ ಮಾಡ್ತಾ ಇರೋದಕ್ಕೇನೆ. ಏನು ಬಿಡು, ಓಡಾಡ್ಲಿ ಅನ್ನೋದು ಒಂದಿಷ್ಟು ಇಲ್ವಲ್ಲ. ಹ್ಞೂನಪ್ಪ, ನಾನು ಅದಕ್ಕೆ ಅಂದೆ. ಎದ್ದಾಗ ಯಾರನ ನಮ್ಮೂರಾಗೆ ಕಪ್ಪಿಗೆ ಮದುವೆ ಮಾಡಿದ್ರು. ಕಪ್ಪಿಗೆ ಅದಕ್ಕೆ ನಾನು ಅಲ್ಲಿಗೆ ಕೂತ್ಕೊಂಡಿದ್ಲು. ಅದೃಷ್ಟನುಗಾಗನ ಮಳೆ ಬರಲ್ಲ ಅಂತ ಯಾಕೋ ಮಾತಾಡ್ತಾ ಇದ್ರು. ನಾನು ಅದಕ್ಕೆ ಜನಗಳ್ತಾ ಮಸ್ತಾಗೈತೆ ಕೇಳ್ಕು. ಜನಗಳ್ತಾಗಿರೋದಕ್ಕೇನೆ ಮಳೆ ಇಂಥದ್ದು ಮಳೆ ಮಾಡೋದು. ಒಬ್ಬರು ಯಾರನ್ನ ಚೆನ್ನಾಗಿದ್ರು ಸಹಿಸ್ಕೊಂಬಲ್ಲ ಏನಿಲ್ಲ ಅಂತ ನಾನು ಅದಕ್ಕೆ ಬೈಕೊಂಡು ಬಂದೆ. ಮಳೆ ಬರಲ್ಲ ಅಂತಾರೆ. ಯಾಕೆ ಕೇಳು? ಒಬ್ರಿಗೊಬ್ರು ಹಿಂಗೆ ಕೇಣಿ ಮಾಡೋದಕ್ಕೆ ಮದಕ್ಕೆ ತಗ ಕೇಣಿ ಮಾಡಬಾರ್ದು ಕಣಪ್ಪ. ಚೆನ್ನಾಗಿರ್ಬೇಕಿರತಕ್ಕ ಚೆನ್ನಾಗಿರ್ಬೇಕು ಅನ್ನೋ ಅಂತ ಬುದ್ಧಿ ಇರಬೇಕು. ನೋಡೋಣ ಬಿಡು ಅಪ್ಪ, ನೀನು ಅಲ್ಲೇ ಬಾರಪ್ಪ ಹೇಳ್ತೀನಿ. ಅಲ್ಲೇ ಬಾರಪ್ಪ, ಎಲ್ಲ ಸಿಂದಾನೆ ಬಾರಪ್ಪ ಹೇಳ್ತೀನಿ. ಯಾಕೆ ಸುಮ್ಮನಿರ್ಬೇಕು ನಾವು? ಸುಮ್ಮನಿರಬಾರ್ದು. ನೋಡಿ ಅಲ್ಲಾಸಿನೇ ಹೋಗೋಣ. ಹೇಳು, ಇವಾಗ ಬೋರ್ ಗಾಡಿ ಬರುತ್ತೆ, ಬೋರ್ ಗಾಡಿ ತಗೊಂಡು ಅಲ್ಲಾಸಿನೇ ಹೋಗೋಣ. ಮತ್ತೆ ಹಂಗೆ ಹೋಗೋಣ. ನಾವು ಎದ್ರಕೊಂಡ್ರಪ್ಪ ನಮಗೆ ಅಂತಾರೆ. ಅದಕ್ಕೆ ಅಲ್ಲಾಸಿನೇ ಹೋಗೋಣ ಕಣಮ್ಮ. ಇವತ್ತು ಬೋರ್ ಗಾಡಿ ಬರುತ್ತಂತೆ, ಅದಕ್ಕೇನೆ ಬೋರ್ ಗಾಡಿ ತಗೊಂಡು ಅಲ್ಲಾಸಿನೇ ಹೋಗೋಣ. ಸರಿ ಆಯ್ತಾಳ, ಹಂಗೆ ಮಾಡೋಣ ಹೇಳ್ತೀನಿ. ಹಂಗೆ ಮಾಡಿರೇನೆ ಮತ್ತೆ ಇಂಥವ್ರಿಗೆಲ್ಲನ ಹೋಗೋಮ್ಮಂಗಾಗುತ್ತೆ ಒಂದೊಂದ್ಸತಿ. ಬೇಡ ಅಮ್ಮಂಗಾಗುತ್ತೆ. ಬೋರ್ ಹಾಕ್ಸಕ್ ಹೋಗೋದು ನೋಡೋಣ. ಅಲ್ಲಾಸಿ ಹೋಗೋದ ಸೀದಾ ಹೋಗುತ್ತೆ ಬಿಡಮ್ಮ. ಅಲ್ಲಿ ಒಟ್ಟು ಆಮೇಲೆ ಎಲ್ಲ ನಮ್ಮ ಸಿಕ್ಕಾಕೊಂಡ್ರಾತು. ಅಂದ್ರೆ ಏನು ಮಳೆ ಬಂದಿಲ್ಲ ಮಳೆ ಬಂದಿದ್ರೆಲ್ಲ ಸಿಕ್ಕಾಕೆ ಮತ್ತೆ ತಪ್ಪ ಅನ್ಬೋದಾಗಿತ್ತು. ಮಳೆ ಬಂದಿಲ್ಲ ಅಂದಮೇಲೆ ಯಾಕೆ ಎದ್ರಕಾಗಬೇಕು? ಏನಿಲ್ಲ, ಸೀದಾ ಬಂದುಬಿಡುತ್ತೆ. ಬೋರ್ ಗಾಡಿ ಅಲ್ಲಾಸಿನ ಬರ್ಲೇಳು ಅಡ್ದಾರೆ ಬಂದುಬಿಡುತ್ತೆ. ಏನು ಜನ ಅಯ್ಯಪ್ಪ ಒಬ್ರಿಗೊಬ್ರು ಕೇಣಿ ಮಾಡೋದು ಕಲ್ತ್ಬಿಟ್ಟವ್ರೆ ಅಪ್ಪ ಹೇಳತ್ಲಾಗೆ. ಹೆಂಗೋ ಚೆನ್ನಾಗೇ ಇದಾರಲ್ಲ, ಚೆನ್ನಾಗಿರ್ಲಪ್ಪ ಬಿಡು ಅವರು ಓಡಾಡ್ಕೊಂಡು ಅಂತೇಳಿ. ಏನು ಸೌದೋಗುತ್ತಾ? ಅಲ್ಲ ಹೇಳಿ ನೀವೇನೆ, ಏನು ಸೌದೋಗೋ ಅಂತದ? ನೀನು ಎಷ್ಟು ವರ್ಷ ಎಷ್ಟು ದಿನ ಆದರೂ ಏನು ಸೌದೋಗೋ ಅಂಥದ್ದಲ್ಲ ಅಂಥದ್ದು. ಅಯ್ಯೋ ದೇವ್ರೆ. ಏನು ಅದಕ್ಕೆ ಮತ್ತೆ ಭೂಮಿಗೆ ವ್ಯಾಲ್ಯೂ ಹೆಚ್ಚಾಗಿರೋದು. ಯಾರು ಎಷ್ಟೇ ಓಡಾಡಿದ್ರು ಏನು ಸವಿಯಲ್ಲ, ಏನೂ ಆಗಲ್ಲ. ಅದು ಜನಗಳಿಗೆ ಅರ್ಥ ಆಗಲ್ಲ. ಸುಮ್ಮನೆ ಓಡಾಡಬೇಡ, ನನ್ನ ಹೊಲ್ದಾಗ ಓಡಾಡಬೇಡ, ನಿನ್ನ ಹೊಲ್ದಾಗ ಓಡಾಡಬೇಡ, ಅಲ್ದಾರಿಲ್ಲ ಇಲ್ದಾರಿಲ್ಲ ಬರೀ ಇಂಥವೇ. ಅಯ್ಯಯ್ಯೋ. ಇವಾಗ ಎಷ್ಟೇ ಬಂಡವಾಳ ಹಾಕಿ ಎಷ್ಟೇ ಏನೇ ಮಾಡಿದ್ರು ಇವಾಗ ಈಗ ಭೂಮಿನ ಯಾರು ಈಗ ಮನೆ ಇವತ್ತಲ್ಲ ನಾಳೆ ಬಿದ್ದೋಗ್ಬಿಡುತ್ತೆ. ಮನೆ ಹಳೇದಾಗ್ಬಿಡುತ್ತೆ, ಮನೆ ಬೀಳಿಸ್ಬಿಡ್ಬೋದು. ಆದರೆ ಭೂಮಿ ಇದ್ದೇ ಇರುತ್ತೆ. ಭೂಮಿಗಿರೋ ಅಷ್ಟು ವ್ಯಾಲ್ಯೂ ಇನ್ಯಾವುದಕ್ಕೂ ಇಲ್ಲ. ಬೋರ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನನಗಂತೂ ನನ್ನ ತಂಗಿಗೂ ನಮ್ಮ ಅಪ್ಪನಿಗೂ ಈ ಥರ ಆಗಿರೋದು ನೋಡ್ಬಿಟ್ಟು ತುಂಬ ಬೇಜಾರಾಗ್ತೈತೆ. ಆದರೂ ಯಾಕೆ ಸುಮ್ಮನಿರ್ಬೇಕು, ಅಲ್ಲೇ ಹೋಗ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಬೋರ್ ಗಾಡಿ ಬಂದಾಗ. ಆದರೆ ನಮ್ಮಮ್ಮ ದೊಡ್ಡ ಗಾಡಿ ಮತ್ತು ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳ್ತೈತೆ. ಮತ್ತು ಸಿಕ್ಕಾಕೊಬಿಟ್ರೆ ಅಂತ ಅದನ್ನು ಯೋಚನೆ ಮಾಡ್ತಾಯಿದ್ದೀವಿ. ಈಗ ನನ್ನ ತಂಗಿಗೂ ನಮ್ಮ ಅಪ್ಪನಿಗೂ ಈ ಥರ ಆಗಿರೋದು ನೋಡಿ ತುಂಬ ಬೇಜಾರಾಗ್ತೈತೆ. ನಾವು ಇವತ್ತು ಬೋರ್ ಹಾಕಿಸ್ತಾ ಇದ್ದೀವಿ. ಹೆಂಗೋ ನಾವು ಸ್ವಲ್ಪ ಓನರ್ ಆಗಬೇಕು ಅಂಥೇಳಿ ನಮಗೂ ತುಂಬ ಆಸೆ ಐತೆ. ನಾವು ಬೋರ್ ಹಾಕಿಸ್ಬಿಟ್ಟು ನಾವು ಏನಾದರೂ ಸ್ವಲ್ಪ ಬೆಳೆ ಬೆಳೆಯೋ ಥರ ಮಾಡಿ ನಾವು ಓನರ್ ಆಗಬೇಕು. ನಮ್ಮ ಹೊಲದಲ್ಲೆಲ್ಲ ಕೆಲಸ ಮಾಡೋರು ಬರಬೇಕು, ಈ ಥರ ಮಾಡಬೇಕು ಅಂತ ನಾನು ನಮ್ಮಪ್ಪ ನನ್ನ ತಂಗಿ ನಾವೆಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾವು 4 ಜನನೂ ಓನರ್ ಆಗ್ತೀವಿ. ನಮ್ಮ ಹೊಲದಕ್ಕೆ ಕೆಲಸದವ್ರು ಬರ್ತಾರೆ. ಹೊಂಡ ಇಲ್ಲೇ ಹೊಲದಲ್ಲೇ 1 ಲಕ್ಷ 1.5 ಲಕ್ಷ ಆದಾಯ ನೋಡ್ತಾನಂತೆ ತಿಂಗಳಿಗೆ. ಮಾಡಿದ್ರೆ ತುಂಬ ಚೆನ್ನಾಗೈತೆ ಹೊಲದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಮಾಡ್ಬೋದಲ್ಲ, ಟ್ರೈ ಮಾಡ್ಬೋದಲ್ಲ. ನಾವು ಮಾಡಿಬಿಟ್ಟು ಸ್ವಲ್ಪ ನಾವು ತಿಂಗಳಿಗೆ ಅವನು 1.5 ಲಕ್ಷ ದುಡಿದ್ರೆ ನಾವು 2 ಲಕ್ಷ ದುಡಿಯೋ ಥರ ನಾವು ಪ್ಲಾನಿಂಗ್ ಮಾಡಿಕೊಂಡು ಮಾಡ್ತೀವಿ. ನಾವು ಅವನಿಗಿನ್ನ ಬುದ್ಧಿವಂತರು, ಅವನಿಗಿನ್ನ ನಾವು ಸ್ವಲ್ಪ ಜಾಸ್ತಿನೇ ಎಜುಕೇಷನ್ ಮಾಡಿದ್ದೀವಿ. ಅವ್ರಿಗಿನ್ನ ಬುದ್ಧಿವಂತರು ನಾವು, ಇದಕ್ಕಿನ್ನ ಸ್ವಲ್ಪ ಜಾಸ್ತಿನೇ ದುಡಿಬೋದಲ್ವಾ? ನನಗಿನ್ನೂ ತುಂಬ ಚೆನ್ನಾಗಿ ಗೊತ್ತೈತೆ ಹಿಂಗೆ ಏನು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನಾನು. ಯಾವ ಬೆಳೆ ಹೆಂಗೆ ಮಾಡಬೇಕು ಏನು ಎಲ್ಲ ತಿಳ್ಕೊಂಡಿದ್ದೀನಿ ನಾನು. ನಾವು ಬುದ್ಧಿವಂತರು, ನಾವು ಅವ್ರಿಗಿನ್ನ ಬುದ್ಧಿವಂತರು, ನಾವ್ಯಾಕೆ ಬಿಡಬೇಕು? ನೋಡ್ತಾ ಇರಿ, ನೆನನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.